ನಮಸ್ಕಾರ. ಇವತ್ತಿನ ವಿಡಿಯೋ ಮಾರುಕಟ್ಟೆ ಕುಸಿತ ಈ 4 ವಿಚಾರಗಳನ್ನು ಗಮನಿಸಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಮಾರುಕಟ್ಟೆಯ ಸಾರಾಂಶವನ್ನು ಹೇಳ್ತಾ ಇದ್ದೇನೆ. ಆಲ್ ಟೈಮ್ ಹೈ ಇಂದ ನಿಫ್ಟಿ 50 ಕೆಳಗೆ ಬಿದ್ದಿರೋದು -10.1%, ನಿಫ್ಟಿ ಮಿಡ್ ಕ್ಯಾಪ್ 100 -8.1%, ನಿಫ್ಟಿ ಸ್ಮಾಲ್ ಕ್ಯಾಪ್ 100 -7.5%. ಈ ಓವರ್ ಆಲ್ ಡಾಟಾನ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಮಾರುಕಟ್ಟೆ ಅಷ್ಟಾಗಿ ಜೋರಾಗಿ ಕೆಳಗೆ ಬಿದ್ದಿಲ್ಲ. ಆದರೆ ಮಾರುಕಟ್ಟೆ ಜೋರಾಗಿ ಕೆಳಗೆ ಬಿದ್ದಿದೆ ಅನ್ಸುತ್ತೆ. ಯಾಕಂದ್ರೆ ಮಾರುಕಟ್ಟೆ ಕೆಳಗೆ ಬಿದ್ದದ್ದು ಕ್ವೈಟ್ ಗ್ರಾಜುವಲ್ ಮತ್ತೆ ಕಳೆದ 3-4 ತಿಂಗಳಿಂದ ಅದೇ ಲೆವೆಲ್ ಇದೆ. ಸದ್ಯದ ಮಟ್ಟಿಗೆ ಮಾರುಕಟ್ಟೆಯಲ್ಲಿ ಪ್ರೈಸ್ ಅಂಡ್ ಟೈಮ್ ಕರೆಕ್ಷನ್ ನಡೀತಾ ಇದೆ. ಒಂದಷ್ಟು ವ್ಯಾಲ್ಯೂನು ಕೆಳಗೆ ಬಿದ್ದಿದೆ ಮತ್ತು 4 ತಿಂಗಳ ಸಮಯ ಕೂಡ ಆಗಿದೆ ಅದೇ ಕಡಿಮೆ ಲೆವೆಲ್ ಅಲ್ಲಿ. ಸದ್ಯದ ಮಟ್ಟಿಗೆ ಓವರ್ ಆಲ್ ನ್ಯೂಸ್ ಏನು ಅಂತಂದ್ರೆ ಡೊಮೆಸ್ಟಿಕ್ ಎಕಾನಮಿಯಲ್ಲಿ ಒಂದಷ್ಟು ಸ್ಲೋ ಡೌನ್ ಇದೆ. ಗ್ಲೋಬಲ್ ಸಿಚುವೇಶನ್ ಕೂಡ ಹಾಗೆ ಇದೆ. ಅದರಿಂದಾಗಿ ಚೇತರಿಕೆ ಆಗ್ಲಿಕ್ಕೆ ಇನ್ನೊಂದಷ್ಟು ತಿಂಗಳುಗಳಾಗ್ಬೋದು. ಮಾರುಕಟ್ಟೆಯಲ್ಲಿ ವಾಲಟೈಲಿಟಿ ಕಂಟಿನ್ಯೂ ಆಗುತ್ತೆ. ಈಗಾಗಲೇ ನಮ್ಮ ಯೂಟ್ಯೂಬ್ ವಿಡಿಯೋನ ಕಮೆಂಟ್ ಸೆಕ್ಷನ್ಗಳಲ್ಲಿ ಜನ ಒಂದಷ್ಟು ಕಮೆಂಟು ಮತ್ತೆ ಇಮೇಲ್ಗಳನ್ನು ಕೂಡ ಕಳಿಸ್ಕೊಡ್ತಾ ಇದ್ದಾರೆ. ಏನು ಅಂತಂದ್ರೆ ಮಾರುಕಟ್ಟೆ ಯಾವಾಗ ರಿಕವರಿ ಆಗುತ್ತೆ, ಕನ್ಸಾಲ್ಟೇಷನ್ ಯಾವಾಗ ಕ್ಲೋಸ್ ಆಗಿ ಮಾರುಕಟ್ಟೆ ಮೇಲಕ್ಕೆ ಹೋಗ್ಲಿಕ್ಕೆ ಶುರು ಆಗುತ್ತೆ. ಯಾರು ಕೂಡ ಮಾರುಕಟ್ಟೆ ಈ ತರ ಇಂತಹ ದಿನ ಇಂತಹ ಸಂದರ್ಭದಲ್ಲಿ ಇಷ್ಟು ಮೇಲಕ್ಕೆ ಹೋಗುತ್ತೆ ಅಂತ ಭವಿಷ್ಯವಾಣಿಯನ್ನು ನುಡಿಲಿಕ್ಕಾಗೋದಿಲ್ಲ. ಯಾಕಂತಂದ್ರೆ ಹಾಗೇನಾದ್ರೂ ಎಲ್ಲರಿಗೂ ಗೊತ್ತಿದೆ ಅಂತಂದ್ರೆ ಎಲ್ಲರೂ ಕೂಡ ಶ್ರೀಮಂತರಾಗೋದಾಗಿತ್ತು. ಮಾರುಕಟ್ಟೆ ಮೇಲಕ್ಕೆ ಹೋಗೋದು ಕೆಳಕ್ಕೆ ಹೋಗೋದು ನಮ್ಮ ಕೈಯಲ್ಲಿಲ್ಲ. ನಾವು ಏನ್ ಮಾಡ್ಬೋದು ಅಂತಂದ್ರೆ ಮಾರುಕಟ್ಟೆ ಮೇಲಕ್ಕೆ ಹೋದಾಗ ಏನ್ ಮಾಡ್ಬೋದು, ಮಾರುಕಟ್ಟೆ ಕೆಳಗೆ ಬಿದ್ದಾಗ ಏನು ಸ್ಟೆಪ್ಸ್ ತಗೊಳ್ಬೇಕು, ಅದರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ತಗೊಂಡು ಇಟ್ಕೊಳ್ಬಹುದು. ಅದರಂತೆ ಕಾರ್ಯದ ನಿರ್ವಹಣೆ ಮಾಡಬಹುದು. ಯಾರು ಮಾರುಕಟ್ಟೆಯಲ್ಲಿ ಫೈನಲ್ ಆಗಿ ಯಶಸ್ಸನ್ನು ಕಾಣ್ತಾರೋ ಅವರು ಅವರ ಎಮೋಷನ್ಸ್ ಅನ್ನು ಮ್ಯಾನೇಜ್ ಮಾಡ್ತಾರೆ. ಮಾರುಕಟ್ಟೆಯಲ್ಲಿ ನಾವು ಯಶಸ್ಸನ್ನು ಗಳಿಸಬೇಕು ಅಂತಂದ್ರೆ 2 ತರದ ಪ್ರಿಪರೇಷನ್. ಒಂದು ಟೆಕ್ನಿಕಲ್, 2 ಮೈಂಡ್ ಸೆಟ್ ಬಿಹೇವಿಯರ್. ಟೆಕ್ನಿಕಲ್ ಅಂತಂದ್ರೆ ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಮತ್ತೆ ಹಿಂದಿನ ದಿನಗಳ ಸ್ಟ್ಯಾಟಿಸ್ಟಿಕ್ಸ್ ರಿಗಾರ್ಡಿಂಗ್ ಸ್ಟಾಕ್ ಮಾರ್ಕೆಟ್. ಮೈಂಡ್ ಸೆಟ್ ಬಿಹೇವಿಯರ್ ಅಂತಂದ್ರೆ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಕೆಳಗೆ ಬಿದ್ದಾಗ ನಾವು ಯಾವ ತರ ಬಿಹೇವ್ ಮಾಡಬೇಕು ಮತ್ತು ಯಾವ ತರ ಭಯ ಪಡದೆ ಇರಬೇಕು, ಯಾವ ಶಿಸ್ತು ಪೇಷನ್ಸ್ ನಮ್ಮಲ್ಲಿ ಇರಬೇಕು. ಮಾರುಕಟ್ಟೆ ಕೆಳಗೆ ಬಿದ್ದಾಗ ಅಥವಾ ಮೇಲಕ್ಕೆ ಹೋದಾಗ ನಾವು ಯಾವ ಸ್ಟೆಪ್ ಅನ್ನು ತಗೊಳ್ಬೇಕು, ಯಾವ ರೀತಿ ನಮ್ಮ ಮೆಂಟಲ್ ಪ್ರಿಪರೇಷನ್ ಇರಬೇಕು ಅನ್ನೋದಕ್ಕೆ 4 ಅಂಶಗಳನ್ನು ನಿಮ್ಮ ಮುಂದಿರ್ತಾ ಇದ್ದೇನೆ. ಮೊದಲನೆಯ ಅಂಶ, ಆರ್ ಯು ಮೆಂಟಲಿ ಪ್ರಿಪೇರ್ಡ್ ಟು ಸಿ 25% ಫಾಲ್ ಇನ್ ಪೋರ್ಟ್ಫೋಲಿಯೋ ವ್ಯಾಲ್ಯೂ. ನಿಮಗೆಲ್ಲ ತಿಳಿದ ಹಾಗೆ ನಿಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂ 10ರಿಂದ 20% ಹೈಯೆಸ್ಟ್ ಲೆವೆಲ್ ಕೆಳಗೆ ಬಿದ್ದಿರ್ಬೋದು. ಮುಂದಿನ ದಿನಗಳಲ್ಲಿ ಇಂಡೆಕ್ಸ್ ಅಥವಾ ಸೂಚ್ಯಾಂಕ ಇನ್ನೊಂದಷ್ಟು ಕೆಳಗೆ ಬೀಳುತ್ತೆ ಅಂತಂದ್ರೆ ನಿಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಇನ್ನೂ ಒಂದಷ್ಟು ಕೆಳಗೆ ಹೋಗುತ್ತೆ. ಬಹಳಷ್ಟು ಇನ್ವೆಸ್ಟರ್ಸಿಗೆ ಈ ತರದ ನೆಗೆಟಿವ್ ಸಿಚುವೇಶನ್ ಅನ್ನ ಎಕ್ಸ್ಪೀರಿಯನ್ಸ್ ಹಿಂದಿನ ದಿನಗಳಲ್ಲಿ ಇಲ್ಲ. ಮತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ 20ರಿಂದ 30% ಕೆಳಗೆ ಬಿತ್ತು ಅಂತಂದ್ರೆ ನಿಮ್ಮಲ್ಲಿ ಬಹಳಷ್ಟು ಸ್ಟ್ರೆಸ್ ಆಗುತ್ತೆ, ಭಯ ಆಗುತ್ತೆ ಮತ್ತು ದುಃಖವೂ ಆಗುತ್ತೆ, ಡಿಪ್ರೆಷನ್ ಆಗುತ್ತೆ. ನಮಗೆಲ್ಲ ತಿಳಿದ ಹಾಗೆ ಮಾರುಕಟ್ಟೆಯಲ್ಲಿ ನಿಫ್ಟಿ ಇಂಡೆಕ್ಸ್ ಬಿದ್ದದ್ದು ಅಂದಾಜು 10%. ಈ 10% ಬಿದ್ದಾಗ್ಲೇನೆ ಬಹಳಷ್ಟು ಜನಕ್ಕೆ ಅವರ ಪೋರ್ಟ್ಫೋಲಿಯೋದಲ್ಲಿ ದೊಡ್ಡ ಡ್ಯಾಮೇಜ್ ಆಗಿದೆ. ಮುಂದಿನ ದಿನಗಳಲ್ಲಿ ಮಾರುಕಟ್ಟೆ ಇನ್ನೂ ಕೆಳಗೆ ಬಂದ್ರೆ ಏನಾಗಬಹುದು ಅನ್ನುವಂತ ಪ್ರಶ್ನೆ ಎಲ್ಲರ ಮುಂದೆ ಇದೆ. ನಾವು ಹಿಂದಿನ ದಿನಗಳಲ್ಲಿ ಮತ್ತು ಬಹಳ ಸಮಯದಿಂದ ವಿಡಿಯೋಗಳನ್ನು ಮಾಡ್ತಾ ಬರ್ತಾ ಇದ್ದೇವೆ. ಏನು ಅಂತಂದ್ರೆ ಮಾರುಕಟ್ಟೆ ಕೆಳಗೆ ಬಿದ್ದಾಗ ನೀವು ಹೇಗೆ ಕಂಫರ್ಟಬಲ್ ಆಗಿರ್ಬೇಕು. ಅಂದಾಜು 25% ವರೆಗೂ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಕಡಿತವನ್ನು ಕಂಡರೂ ಕೂಡ ಆಗ ನೀವು ಬೇಸರವನ್ನು ಮಾಡಬಾರ್ದು ಮತ್ತು ನಿಮ್ಮ SIP SIPಗಳನ್ನು ನಿಲ್ಲಿಸಬಾರ್ದು ಮತ್ತು ಏನಿದ್ದರೂ ಕೂಡ ಲಾಂಗ್ ಟರ್ಮ್ ಅಂತ ಕಂಟಿನ್ಯೂ ಮಾಡಬೇಕಾಗುತ್ತೆ. ಮಾರುಕಟ್ಟೆಯಲ್ಲಿ ನಮ್ಮ ಪೋರ್ಟ್ಫೋಲಿಯೋದ ವ್ಯಾಲ್ಯೂ ಕಮ್ಮಿ ಆಗ್ತಾ ಇದ್ದ ಹಾಗೆ ನಾವು ನಮ್ಮ ಇಮೋಷನ್ಸ್ ನ ಮ್ಯಾನೇಜ್ ಮಾಡಬೇಕಾಗತ್ತೆ. ಮತ್ತೆ ವರ್ಸ್ಟ್ ಕೇಸ್ ಸಿನಾರಿಯೋ ಏನಿದೆ ಅದನ್ನು ವಿಜುವಲೈಸ್ ಮಾಡಿ ಆ ಲೆವೆಲ್ ವರೆಗೂ ಆ ಮಾರುಕಟ್ಟೆ ಹೋದ್ರೂ ಕೂಡ ನಮಗೇನೂ ಬೇಸರ ಇಲ್ಲ, ಮುಂದಿನ ದಿನಗಳಲ್ಲಿ ಲಾಭವನ್ನು ಕಂಡುಕೊಳ್ತೇನೆ ಅನ್ನುವಂತಹ ಒಂದು ಮೈಂಡ್ ಸೆಟ್ ನ ಡೆವಲಪ್ ಮಾಡಬೇಕಾಗುತ್ತೆ.
ನೀವೇನಾದರೂ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವಂತಹ ಷೇರುಗಳಲ್ಲಿ, ಮ್ಯೂಚುವಲ್ ಫಂಡ್ಗಳಲ್ಲಿ ಒಳ್ಳೆಯ ಸಂಶೋಧನೆ ನಡೆಸಿ ಹಣವನ್ನು ಹಾಕಿದ್ದೀರಿ ಮತ್ತು ನಿಮ್ಮ ಹೋಲ್ಡಿಂಗ್ ಪೀರಿಯಡ್ 10, 20, 30 ವರ್ಷ ಇದೆ ಅಂತಂದ್ರೆ ನೀವು ಪೇಷಂಟ್ ಆಗಿರಬೇಕು, ಕಾನ್ಫಿಡೆಂಟ್ ಆಗಿರಬೇಕು. ಈಗ ಎರಡನೇ ಅಂಶ, ಚೆಕ್ ಇಫ್ ಯು ಹ್ಯಾವ್ ಓವರ್ ಇನ್ವೆಸ್ಟೆಡ್ ಇನ್ ಸ್ಟಾಕ್ ಮಾರ್ಕೆಟ್. ನಮ್ಮ ಕಾರ್ಯಾಗಾರ ನಡೀತಾ ಇರೋದು ಕಳೆದ 25 ವರ್ಷದಿಂದ ಮತ್ತು ಅನಾದಿ ಕಾಲದಿಂದಲೂ ಮತ್ತು ನಮ್ಮ ಎಲ್ಲ ಯೂಟ್ಯೂಬ್ ವಿಡಿಯೋಗಳಲ್ಲೂ ನಾವು ಹೇಳ್ತಾ ಬರ್ತಾ ಇರೋದು ಓವರ್ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಇಷ್ಟೆಲ್ಲ ಹೇಳಿದ್ರು ಕೂಡ ಬಹಳಷ್ಟು ಜನ ತಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ನ 70ರಿಂದ 80% ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಹೂಡಿರ್ತಾರೆ. ಮತ್ತೆ ಡೇ ಬೈ ಡೇ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಕಮ್ಮಿ ಆಗ್ತಿದ್ದ ಹಾಗೆ ಒಂದಷ್ಟು ದೊಡ್ಡ ಚಿಂತೆಗೆ ಒಳಗಾಗ್ತಾರೆ. ಬುಲ್ ಮಾರ್ಕೆಟ್ ಇದ್ದಾಗ ಬಹಳಷ್ಟು ಜನಕ್ಕೆ ಒಂದು ಟೆಂಪ್ಟೇಷನ್, ನನ್ನ ಎಲ್ಲ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಹಾಕ್ತೇನೆ. ವಾಸ್ತವಿಕವಾಗಿ ಐಡಿಯಲಿ ಅಂತ ಹೇಳಿದ್ರೆ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ನ 30ರಿಂದ 35% ಮಾತ್ರ ಷೇರು ಮಾರುಕಟ್ಟೆಯಲ್ಲಿ ಇರಬೇಕು. ನೀವು ಈಗ ಚಿಕ್ಕ ವಯಸ್ಸಿನವರಾಗಿದ್ರೆ ಅಂದರೆ 30, 35, 40 ಅಂತ ಇಟ್ಕೊಳ್ಳೋಣ. ಆವಾಗ ಷೇರು ಮಾರುಕಟ್ಟೆಯಲ್ಲಿ ನಿಮ್ಮ ಪರ್ಸೆಂಟೇಜ್ ಒಂದಷ್ಟು ಜಾಸ್ತಿ ಇದ್ರೂ ನಡೀತದೆ. ಯಾಕಂದ್ರೆ ನೀವಿನ್ನು ನಿಮ್ಮ ಸ್ವಂತ ಮನೆಯನ್ನು ಖರೀದಿ ಮಾಡದೇ ಇದ್ದಿರಬಹುದು. ಮತ್ತೆ ಇಷ್ಟೆಲ್ಲ ಹೇಳಿದ್ರು ಕೂಡ ಬಹಳಷ್ಟು ಜನ ಷೇರು ಮಾರುಕಟ್ಟೆಯಲ್ಲಿ ಓವರ್ ಇನ್ವೆಸ್ಟ್ ಮಾಡ್ತಾರೆ, ಮುಂದೆ ಪಶ್ಚಾತ್ತಾಪವನ್ನು ಅನುಭವಿಸ್ತಾರೆ. ಅದರಿಂದಾಗಿ ನಾವು ಯಾವಾಗಲೂ ಹೇಳೋದು ಒಂದು ಒಳ್ಳೆಯ ಬ್ಯಾಲೆನ್ಸ್ ಅನ್ನು ಮೇಂಟೈನ್ ಮಾಡಿ. ಮೂರನೆಯ ಅಂಶ, ಡೂ ಯು ಹ್ಯಾವ್ ಸಫಿಷಿಯಂಟ್ ನಾಲೆಜ್ ಆಫ್ ಫಂಡಮೆಂಟಲ್ ಅಂಡ್ ಟೆಕ್ನಿಕಲ್ ಅನಾಲಿಸಿಸ್. ನಿನ್ನೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಬಂದ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸರ್, ನಾನು 20 ಲಕ್ಷ ರೂಪಾಯಿಯನ್ನು ಆಪ್ಷನ್ಸ್ ಟ್ರೇಡಿಂಗ್ ನಲ್ಲಿ ಕಳ್ಕೊಂಡಿದ್ದೇನೆ. ಕೆಲವು ವಾರದ ಕೆಳಗೆ ನಾನು ಈಕ್ವಿಟಿ ಮಾರ್ಕೆಟ್ ಅಲ್ಲಿ 25 ಲಕ್ಷ ಹಣವನ್ನು ಹಾಕಿದ್ದೇನೆ. ಇದನ್ನು ದೀರ್ಘಾವಧಿಗೆ ಹಿಡಿದಿಟ್ಕೊಳ್ಬೇಕಾ? ಪ್ರಶ್ನೆ ಬಹಳ ಸಮಂಜಸವಾಗಿದೆ ಅಂತ ನಾನು ಊಹಿಸ್ಕೊಳ್ತೇನೆ. ಯಾಕಂತಂದ್ರೆ ನೀವು ಈಗಾಗಲೇ ಕಳ್ಕೊಂಡಿದ್ರಿ ಆಪ್ಷನ್ಸ್ ಅಲ್ಲಿ. ಮತ್ತೆ ಈಕ್ವಿಟಿ ಮಾರ್ಕೆಟಿಗೆ ಬಂದಾಗ ನೀವು ಏನಿದ್ದರೂ ಕೂಡ ದೀರ್ಘಾವಧಿಗೆ ಹಣವನ್ನು ಹಾಕಬೇಕು. 25 ಲಕ್ಷವನ್ನು ಬಹುಶಃ ಹಲವು ವರ್ಷಗಳು ಹಾಗೆ ಬಿಡ್ತೀನಿ, 15-20 ವರ್ಷ ಬಿಡ್ತೀನಿ ಅಂತಂದ್ರೆ ನಿಮ್ಮ ರಿಟೈರ್ಮೆಂಟಿಗೆ ಬೇಕಾದ ಹಣ ನಿಮ್ಮಲ್ಲಿ ತನ್ನಿಂದ ತಾನಾಗಿ ಜಮಾ ಆಗುತ್ತೆ. ಮತ್ತೆ ನಾವು ಹೇಳೋದು ಯಾವಾಗಲೂ ಅಷ್ಟೇನೆ, ಷೇರು ಮಾರುಕಟ್ಟೆಯಲ್ಲಿ ದೀರ್ಘಾವಧಿ ಮತ್ತು ಶಾರ್ಟ್ ಟರ್ಮ್ ಅಂತಿದ್ರೆ ದೀರ್ಘಾವಧಿಗೆ ಜಾಸ್ತಿ ಹಣವನ್ನು ಹಾಕಿದ್ರೆ ಮುಂದೆ ನಿಮ್ಮಲ್ಲಿ ದೊಡ್ಡ ಕಾರ್ಪಸ್ ಡೆವಲಪ್ ಆಗುತ್ತೆ. ಇನ್ನೊಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಬಹಳ ಜನಕ್ಕೆ ಷೇರು ಮಾರುಕಟ್ಟೆಯ ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಮತ್ತೆ ಸಫಿಷಿಯಂಟ್ ನಾಲೆಜ್ ಇಲ್ಲದಿದ್ರು ಕೂಡ ದೊಡ್ಡ ಮೊತ್ತದ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಹೂಡಿರ್ತಾರೆ ತಪ್ಪಾಗಿ. ಮತ್ತೆ ನಮ್ಮ ಹತ್ರ ಹೇಳ್ತಾರೆ, ನಾನು ಯಾವ ಕಾರ್ಯಾಗಾರಕ್ಕೂ ಸೇರ್ಕೊಳ್ಳೋದಿಲ್ಲ, ನನಗೇ ನಾಲೆಜ್ ಇದೆ ಮತ್ತು ಬೇಕಷ್ಟು ಹಣವನ್ನು ಕಳ್ಕೋತಾರೆ. ಆದರೂ ಕೂಡ ಒಂದು ಒಳ್ಳೆಯ ಎಜುಕೇಶನ್ ಅನ್ನು ಪಡಿಲಿಕ್ಕೆ ಅವರು ಎಂದೂ ಟ್ರೈ ಮಾಡೋದೇ ಇಲ್ಲ. ನಮ್ಮ ಕಾರ್ಯಾಗಾರದ ಅವಧಿ 2 ತಿಂಗಳು. ಫಂಡಮೆಂಟಲ್ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಅಲ್ಲಿ ಕಲಿಯುತ್ತೀರಿ. ಮತ್ತೆ ಏನು ತಪ್ಪು ಮಾಡಬಾರದು ಅನ್ನುವುದನ್ನು ನಾವು ಡೀಟೇಲ್ ಆಗಿ ಹೇಳ್ತೇವೆ. ಅಷ್ಟೇ ಅಲ್ಲ, ನೀವು ಕೊಡೋ ದುಡ್ಡು ಇಷ್ಟು, ಬರೋ ಬೆನಿಫಿಟ್ ಇಷ್ಟು ಅಂತಾನು ನಿಮಗೆ ಮನವರಿಕೆ ಮಾಡಿಕೊಟ್ರು ಕೂಡ ಬಹಳಷ್ಟು ಜನ ಅದನ್ನು ಸಿಂಪಲ್ ಆಗಿ ನೆಗ್ಲೆಕ್ಟ್ ಮಾಡ್ತಾರೆ. ಒಂದು ಲ್ಯಾಪ್ಟಾಪ್ ಅನ್ನು ಕೊಂಡಾಗ ನಮಗೆ ಕಾಮನ್ ಸೆನ್ಸ್ ಇದೆ, ಒಂದು 2 ವರ್ಷದ ಮೇಲೆ ಅದನ್ನು ಮತ್ತೆ ಅಪ್ಗ್ರೇಡ್ ಮಾಡಬೇಕಾಗುತ್ತೆ, ಇಲ್ಲದಿದ್ರೆ ಲ್ಯಾಪ್ಟಾಪ್ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅದೇ ತರನೇ ನಮ್ಮ ಮನಸ್ಸೇನಿದೆ ಅದು ನಮ್ಮ ಲ್ಯಾಪ್ಟಾಪ್, ಅದನ್ನು ನಾವು ಆವಾಗ ಅಪ್ಡೇಟ್ ಮಾಡಬೇಕಾಗುತ್ತೆ, ಒಂದಷ್ಟು ಹಣವನ್ನು ವ್ಯಯಿಸಬೇಕಾಗುತ್ತೆ. ಇದು ನೀವು ನಿಮ್ಮ ಮೇಲೆ ಮಾಡಿಕೊಳ್ಳುತ್ತಿರುವಂತಹ ಒಂದು ಇನ್ವೆಸ್ಟ್ಮೆಂಟ್ ಆಗುತ್ತೆ. 4ನೇ ಅಂಶ, ಮಾರುಕಟ್ಟೆ ಕುಸಿತದ ಸಮಯದಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾದ್ದು, ಹ್ಯಾವ್ ಯು ಇನ್ವೆಸ್ಟೆಡ್ ಎನಿ ಮನಿ ದ್ಯಾಟ್ ಯು ರಿಕ್ವೈರ್ ವಿದಿನ್ ದ ನೆಕ್ಸ್ಟ್ 1 or 2 years. ನಿಮ್ಮ ಮುಂದೆ ಒಂದು ಚಾನೆಲ್ ಮೆಂಬರ್ ಅವರ ಕಮೆಂಟ್ ಅನ್ನು ಇಡ್ತಾ ಇದ್ದೇನೆ. ಸದ್ಯಕ್ಕೆ ನನ್ನ ಹತ್ರ 2 ಲಕ್ಷ ಇದೆ, ಅದನ್ನ ನಾನು 2025ರ ಕೊನೆಯಲ್ಲಿ ವಿಡ್ರಾ ಮಾಡಿಕೊಂಡ್ರೆ 25% ಪ್ರಾಫಿಟ್ ಬರುತ್ತಾ? ನಿಮ್ಮ ಅಭಿಪ್ರಾಯ ತಿಳಿಸಿ. ಬಹಳ ಜನ ಈ ತರದ ತಪ್ಪು ತಿಳುವಳಿಕೆಯಿಂದ ನಲ್ತಾರೆ. ನಾವು ಯಾವಾಗಲೂ ಹೇಳೋದಿಷ್ಟೇನೆ, ನಿಮ್ಮ ಹಣ ಮುಂದಿನ 1 ವರ್ಷಕ್ಕೆ 2 ವರ್ಷಕ್ಕೆ ಬೇಕು ಅಂತಂದ್ರೆ ಅದನ್ನು ಯಾವುದೇ ಕಾರಣಕ್ಕೂ ಸ್ಟಾಕ್ಸ್, ಈಕ್ವಿಟಿ, ಮ್ಯೂಚುವಲ್ ಫಂಡ್ ಹಾಕಬಾರ್ದು.
ಅದನ್ನ ಏನಿದ್ದರೂ ಕೂಡ ಬ್ಯಾಂಕು ಅಥವಾ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕಬೇಕು. ಯಾಕಂತಂದ್ರೆ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕಿ ಆ ಸಮಯದಲ್ಲಿ ಏನಾದರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕುಸಿತ ಆದ್ರೆ ನಿಮ್ಮ ಹಣದಲ್ಲಿ ಕಟೋತ್ರಿ ಆಗೋಗುತ್ತೆ, ನಿಮ್ಮ ಅಸಲು ಕೂಡ ಕಮ್ಮಿ ಆಗುತ್ತೆ. ನಿಮ್ಮ ಹಣವನ್ನು ನೀವು 8 ವರ್ಷ 10 ವರ್ಷ ಹಾಕ್ತೀರ ಅಂತಂದ್ರೆ ಮಾರ್ಕೆಟ್ ಫ್ಲಕ್ಚುಯೇಷನ್ ಇದ್ರೂ ಕೂಡ ದೊಡ್ಡ ಮಟ್ಟಿನ ಲಾಭವನ್ನು ಮಾಡಬಹುದು. ಈ ವಿಡಿಯೋದಲ್ಲಿರುವಂತಹ ವಿಚಾರಗಳನ್ನು ನೀವು ಕೇಳ್ತಾ ಇದ್ದ ಹಾಗೆ ನಿಮ್ಗೆ ಅನ್ಸ್ಬೋದು ಇವೆಲ್ಲವೂ ನನಗೆ ಈಗಾಗಲೇ ತಿಳಿದಿತ್ತು ಅಂತ ಬಹಳ ಜನ ಹೇಳ್ತಾರೆ. ಆದರೆ ಅದನ್ನು ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡಿ ಮುಂದಿನ ದಿನಗಳಲ್ಲಿ ಅದರ ಪ್ರಯೋಜನವನ್ನು ಪಡೆಯುವವರ ಸಂಖ್ಯೆ ಅತಿ ಕಡಿಮೆ ಇದೆ. ನಾಲೆಜ್ ಇಸ್ ಇಂಡಿಸ್ಪೆನ್ಸಿಬಲ್. ನಿಮ್ಮಲ್ಲಿ ನಾಲೆಜ್ ಇಲ್ಲ ಅಂತಂದ್ರೆ ನೀವು ಅದೇ ತಪ್ಪುಗಳನ್ನು ಮಾಡ್ತೀರಿ, ಮುಂದೆ ದೊಡ್ಡ ನಷ್ಟವನ್ನು ಕೂಡ ಅನುಭವಿಸ್ತೀರಿ. ಇವತ್ತು ಎಲ್ಲರೂ ಕೂಡ ಕುಳಿತುಕೊಂಡು ಒಂದು ದೊಡ್ಡ ಪರಾಮರ್ಶೆ ಮಾಡಬೇಕು. ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ ಆಗಲಿ ಇಲ್ಲ ನಮ್ಮ ಚಾನೆಲ್ ಮೆಂಬರ್ಸ್ ಆಗಲಿ, ನನ್ನಲ್ಲಿ ಮೆಂಟಲ್ ಮತ್ತು ಟೆಕ್ನಿಕಲ್ ಪ್ರಿಪೇರ್ಡ್ನೆಸ್ ಇದೆಯಾ ಷೇರು ಮಾರುಕಟ್ಟೆಗೆ? ನಾನು ಎಲ್ಲ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಹಾಕಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಒಟ್ಟು ಉಳಿತಾಯದ 30-35% ಮ್ಯಾಕ್ಸಿಮಮ್, ಉಳಿದದ್ದನ್ನು ಆಗ್ಲೇ ಹೇಳಿದೆ ರಿಯಲ್ ಎಸ್ಟೇಟು, ಬ್ಯಾಂಕು, ಚಿನ್ನ, ಇನ್ಶೂರೆನ್ಸ್ ಅಲ್ಲಿ ಹಾಕಬಹುದು. ಇದನ್ನೆಲ್ಲವನ್ನು ಅರ್ಥ ಮಾಡಿಕೊಂಡವನು ಮುಂದಿನ ದಿನಗಳಲ್ಲಿ ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಯಶಸ್ಸನ್ನು ಗಳಿಸ್ತಾನೆ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಹೈಯೆಸ್ಟ್ ಇಂದ ಎಷ್ಟು % ಕೆಳಗೆ ಬಿದ್ದಿದೆ? ಆ ಪರ್ಸೆಂಟೇಜ್ ಅನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.